ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಮ್ಯಾಟರ್. ಓಕೆ, ಅನ್ನದಾತ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಒನ್ಸ್ ಅಪಾನ್ ಎ ಟೈಮ್ ರೀಸೆಂಟಾಗಿ ಹೇಳಿರೋಂಥ ಒಂದು ಮಾತು ಏನು, ಭಗವದ್ಗೀತೆ ಓದ್ಬಿಟ್ರೆಲ್ಲ ಏನು ಹೊಟ್ಟೆ ತುಂಬಿಡುತ್ತಾ ಅಂತ ಹೇಳಿದರು. ಈಗ ಭಗವದ್ಗೀತೆ ಎಲ್ಲ ಓದಿದ್ರೆ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದರು ಯಾರೋ ಎಚ್ ಡಿ ಕುಮಾರಸ್ವಾಮಿ ಅವರು. ಈಗ ಅವರೇ ಹೇಳ್ತಾ ಇದ್ದಾರೆ ಎಲ್ಲ ಪುಸ್ತಕಗಳಲ್ಲೂ ಬರಬೇಕು, ಓದೋ ಮಕ್ಕಳು ಎಲ್ಲ ಪುಸ್ತಕದಲ್ಲೂ ಭಗವದ್ಗೀತೆ ಬಗ್ಗೆ ಬರಬೇಕು ಅಂತ ಅವರೇ ಹೇಳ್ಬಿಟ್ಟವ್ರಂತೆ ಕಣಪ್ಪ. ಸೊ ಇದು ವೈರಲ್ ಆಗ್ಬಿಟ್ಟದೆ ಇವಾಗ. ಇನ್ನು ಭಾರತ ದೇಶ ಮತ್ತು ರಷ್ಯಾ ಮಧ್ಯೆ ಆಗಿರೋಂಥ ಡೀಲಿಂಗು 100 ಬಿಲಿಯನ್ನು ಮಾತುಕತೆ ಆಗಿರೋಂಥದ್ದು. 100 ಬಿಲಿಯನ್ನ ಮಾತುಕತೆ ಮಾಡಿದಾರಂತೆ, ಅಷ್ಟು ಡೀಲಿಂಗ್ ನಡೆದಿದೆ ರಷ್ಯಾ ಮತ್ತು ಭಾರತದ ನಡುವೆ. ಓಕೆನಾ, ಇನ್ನೂ ಐತಪ್ಪ 100 ಬಿಲಿಯನ್ ಅಂತ ಹೇಳ್ತಾರೆ, 100 ಬಿಲಿಯನ್ಸು ಡೀಲಿಂಗ್ ಆಗಿರೋವಂಥದ್ದು ಭಾರತ ದೇಶ ಮತ್ತು ರಷ್ಯಾ ಮಧ್ಯ. ಓಕೆನಾ, ಎಸ್, ಇದೊಂದು ಸಂತೋಷದ ವಿಚಾರ ಅನಿಸುತ್ತೆ. ಇನ್ನು 10 ಲಕ್ಷ ಜನಕ್ಕೆ, 10 ಲಕ್ಷದ ಮೇಲೆ ಇನ್ನೂ ಕೋಟಿನೂ ಆಗಬಹುದು, 10 ಲಕ್ಷ 20 ಲಕ್ಷ ಜನಕ್ಕೂ ಕೆಲಸ ಸಿಗುವ ಸಾಧ್ಯತೆ ಇದೆ. ಇವಾಗ ಸಾಧ್ಯ ಇದೆ, ಖಂಡಿತ ಸಿಗುತ್ತೆ ಅಂತ ಮೋದಿಯವರು ಹೇಳಿದ್ದಾರೆ. ಯಾಕಂದರೆ ರಷ್ಯಾ ಆಮೇಲೆ ಇದು ಕಂಪ್ನಿನ ಓಪನ್ ಮಾಡ್ತಾ ಇರೋದೇ ಭಾರತ ದೇಶದಲ್ಲಿ. ಅದು ಏನು ಮ್ಯಾನುಫ್ಯಾಕ್ಚರಿಂಗ್ ಓಪನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇನ್ನು, ಆದರೆ ಕೆಲಸ ಸಿಕ್ಕೇ ಸಿಗುತ್ತೆ. 10 ರಿಂದ 20 ಲಕ್ಷ ಜನಕ್ಕೆ ಕೆಲಸ ಸಿಗುತ್ತೆ ಕಂಪನಿಯಲ್ಲಿ. ಕೆಲಸಕ್ಕೇನು ನಮ್ಮ ಕಡಿಮೆ ಇಲ್ಲ ಇನ್ನು ಮುಂದೆ ಅಂತ ಮೋದಿಯವರು ಹೇಳಿದ್ದಾರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬೇಕಿದ್ದನ್ನು. ನಮ್ಮ ಭಾರತದ ಹಡಗು ಏನು ಹೋಗ್ತಾ ಇತ್ತು ಸಮುದ್ರದಲ್ಲಿ, ಉಗ್ರವಾದಿಗಳ ಹಡಗುಗಳೆಲ್ಲ ಬಂದು ಅವ್ರನ್ನ ಅಟ್ಯಾಕ್ ಮಾಡಿ ನಮ್ಮ ಸೈನಿಕರನ್ನ ಹಿಡಿದಾಕೊಂಡಿದ್ರು ಗನ್ಗಳು ಇಟ್ಕೊಂಡು. ಇದು ನಮ್ಮ ಇಂಡಿಯಾ ಗೌರ್ಮೆಂಟಿಗೆ ಗೊತ್ತಾಗಿ, ಆರ್ಮಿಯವ್ರಿಗೆ ಗೊತ್ತಾಗ್ಬಿಟ್ಟು ಮೋದಿಯವರು ಇಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಆರ್ಡರ್ ಕೊಟ್ಟರು. ಆಗ ನಮ್ಮ ಆರ್ಮಿಯವರು ಇನ್ನೊಂದು ಹಡಗದಲ್ಲಿ ಬಂದು ಅವರನ್ನೆಲ್ಲ ಹಿಡಿದಾಕೊಂಡು ಒಳಗಾಕಿದ್ದಾರೆ. ಅಲ್ಲಿಂದ ಬಚಾವ್ ಮಾಡಿಬಿಟ್ರು ಕಣಪ್ಪ. ನೋಡಿದ್ರಲ್ಲಪ್ಪ, ಸಮುದ್ರದಲ್ಲೂ ಬಿಡಕ್ಕೆ ಹೋಗಲ್ಲ ಇವರು ಉಗ್ರವಾದಿಗಳು, ಅಲ್ಲೂ ಒಂದು ಹಡಗನ ಅಟ್ಯಾಕ್ ಮಾಡಿದರು. ಆದರೆ ನಮ್ಮ ಭಾರತ ಸೈನ್ಯ ಬಂದು ಅವರನ್ನು ಕಾಪಾಡಿದೆ, ಉಗ್ರವಾದಿಗಳನ್ನೆಲ್ಲ ಹಿಡಿದು ಒಳಗಾಕಿದ್ದಾರೆ. ಈಗ ಏನರಪ್ಪ ಇದು, ಏನೇನು ನಡೀತೈತೆ ಕಣಪ್ಪ, ಎಲ್ಲೂ ಬಿಡಲ್ರಲ್ಲಪ್ಪ ಇವರು ಪಾಕಿಸ್ತಾನದವರು. ಇದು ಸರ್ವನಾಶವರೆಗೂ ಹಂಗೆ ಕಣಪ್ಪ. ಪಾಕಿಸ್ತಾನ ಭೂ ಪಟದಿಂದ ಯಾವಾಗ ಮಾಯ ಆಗೋಗುತ್ತಲ್ಲ, ಪಾಕಿಸ್ತಾನ ಇತ್ತು ಅನ್ನೋದೇ ಗೊತ್ತಾಗಬಾರ್ದು ಪ್ರಪಂಚದಲ್ಲಿ, ಹಂಗಾಗತ್ತೆ ಒಂದು ದಿನ ಅದರ ಗತಿ. ಇನ್ನೊಂದು ವಿಚಾರ ಕಣಪ್ಪ, ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಫ್ಯಾಮಿಲಿ ಕಾರ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಯಾಕಂತ ಗೊತ್ತಿದೆಯಾ? ಕೂಲೆಂಟ್ ಅಂತ ಹೇಳ್ತಾರೆ, ಇಂಜಿನಲ್ಲಿ ಕೂಲೆಂಟ್ ಬರುತ್ತೆ. ಆ ಕೂಲೆಂಟ್ನ ಚೆಕ್ ಮಾಡಬೇಕು ಪ್ರತಿಯೊಬ್ಬರು ಗಾಡಿಯವರು, ಆಯಿತಾ? ಯಾರದೇ ಗಾಡಿ ಆಗಿರಲಿ. ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ಈ ವಿಚಾರ, ಕೂಲೆಂಟ್ ಇಲ್ಲ ಅಂದರೆ ಗಾಡಿ ಇಂಜಿನು ಬೇಗ ಬಿಸಿಯಾಗಿಬಿಟ್ಟು ಬೆಂಕಿ ಅಂಟ್ಕೊಂಡ್ಬಿಡುತ್ತೆ. ಕೂಲೆಂಟ್ ಇರಬೇಕು. ಗಾಡಿ ಎತ್ತೋಕ್ಕಿಂತ ಮುಂಚೆ ಯಾವಾಗಲೂ ಅಲ್ಲ, ಒಂದು ಸತಿ ವಾರದಲ್ಲಿ ಚೆಕ್ ಮಾಡಿ ಕೂಲೆಂಟ್ ಐತೋ ಇಲ್ಲ. ಅದು ಗಾಡಿ ಓಡಿಸೋರು ಗೊತ್ತಿರುತ್ತೆ ಕಣಪ್ಪ ಇದ್ರ ಬಗ್ಗೆ. ನಾನು ಅಷ್ಟೇಪ್ಪ, ನಾನು ಕಾರ್ ಎತ್ತಬೇಕಾದ್ರೆ ಕೂಲೆಂಟ್ ಐತೋ ಇಲ್ಲ ಚೆಕ್ ಮಾಡ್ತೀನಿ. ಕೂಲೆಂಟ್ ಇರಬೇಕು. ಕೂಲೆಂಟ್ ಯಾಕಂತಾರೆ, ತಂಪಾಗಿಡುತ್ತೆ ಇಂಜಿನ್, ಅದಿರಬೇಕು. ಅದಿಲ್ಲ ಅಂದರೆ ಅಷ್ಟೇ ಫ್ಯಾಮಿಲಿ ಬಚಾವಾಗಿದ್ದಾರೆ ಅನ್ಸುತ್ತೆ, ಅದ್ರ ಕಾರೆಲ್ಲ ಸುಟ್ಟೋಗ್ಬಿಟ್ಟಿದೆ ಕಣಪ್ಪ. ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ. ಕಾರ್ ಎತ್ತಬೇಕಾದ್ರೆ ದಯವಿಟ್ಟು ಕೂಲೆಂಟ್ ಐತೋ ಇಲ್ಲೋ ಚೆಕ್ ಮಾಡ್ಕೊಳ್ಳಿ, ಬ್ರೇಕ್ ಹಿಡಿತಾ ಇದೆಯಲ್ಲೋ, ಪ್ರತಿಯೊಂದು ಸೇಫ್ಟಿ ಇರಬೇಕು. ಯಾಕಂದರೆ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇರ್ತೀರ ಆಚೆ ಅಲ್ವಾ? ಓಕೆ, ಇನ್ನೊಂದು ವಿಚಾರ ಇದೆ ಕಣಪ್ಪ, ಇನ್ನೂ ವಿಚಾರಗಳಿವೆ. ಇನ್ನೊಂದು ವಿಚಾರ ಕಣಪ್ಪ, ರಷ್ಯಾದ ಪುಟಿನ್ ಅವರು ಮೋದಿಯವ್ರನ್ನ ಭೇಟಿಯಾಗಕ್ಕೆ ದೆಹಲಿಗೆ ಬಂದಿದ್ರು. ಅವರು ದೆಹಲಿಗೆ ಬಂದಾಗ ಉಳ್ಕೊಂಡಂಥ ಹೋಟೆಲು ಹೆಸರು ಯಾವುದು ಗೊತ್ತಾ? ITC ಮಯೂರ ಹೋಟೆಲ್, 5 ಸ್ಟಾರ್ ಹೋಟ್ಲ್ ಅದು. ITC ಮಯೂರ ಹೋಟೆಲ್. ಒಂದು ದಿನದ ರೂಮ್ ಬೆಲೆ ಎಷ್ಟು ಗೊತ್ತಾ ನಿಮಗೆ? ನಾವಂತೂ ಕೇಳಿಲ್ಲಪ್ಪ ಇಷ್ಟು ಇನ್ನೋವರೆಗೂ. 2,000, 3,000, 10,000, 15,000, 20,000 ಅನ್ಬೋದು. ಇಲ್ಲ ಕಣಪ್ಪ, ಅಲ್ಲಿ ಬರೋಬ್ಬರಿ 8,10,000 ಒಂದು ದಿವಸದ ರೂಮಿನ ಬೆಲೆ. ಒಂದು ದಿವಸದ ರೂಮ್ ರೆಂಟ್ ಬಂದು 8,10,000 ಒಂದು ದಿವಸಕ್ಕೆ. 2 ದಿವಸಕ್ಕೆ ಎಷ್ಟಾಯಿತು? 8,20,000 ಅಲ್ಲಲ್ಲ, 16 ಲಕ್ಷದ, ಇದೆ ಎಡಿಟ್ ಮಾಡ್ಕೊಳ್ಳಿ, 16,20,000. 8 × 16 20,000. ಎಷ್ಟು? 16,20,000 ರೂಪಾಯಿ ಪುಟಿನ್ ಅವರು ದೆಹಲಿಯಲ್ಲಿ ಇಳ್ಕೊಂಡಾಗ ಹೋಟ್ಲಿಗೆ ಕೊಟ್ಟಂಥ ಬೆಲೆ. ರೆಂಟ್ ಕಟ್ಟಿರೋದಷ್ಟು. ಏನಪ್ಪ ಅವ್ರಿಗೇನಪ್ಪ ಕಡಿಮೆ? ಪ್ರೆಸಿಡೆಂಟು ಅವರೇ PM, ಪ್ರಧಾನಮಂತ್ರಿ ಅವರು, ರಷ್ಯಾ ಪ್ರಧಾನಮಂತ್ರಿ, ಅವ್ರ ಹತ್ರ ಏನಪ್ಪ ದುಡ್ಡು ಕಡಿಮೆ? ರ್ಯಾಕೆಟ್ಗಳು, ಜೆಟ್ಗಳೆಲ್ಲ ಅವರೇ ಸಪ್ಲೈ ಮಾಡ್ತಾರೆ ಇಡೀ ದೇಶಕ್ಕೆ ಅಲ್ವಾ? ಇನ್ನು ಶಾರುಖ್ ಖಾನ್ ಮಗ ಏನು ಬೆಂಗಳೂರಿಗೆ ಬಂದಾಗ ಏನೋ ಮಿಡ್ಲ್ ಫಿಂಗರ್ ತೋರಿಸ್ಬಿಟ್ಟವನಿಂದ ಕಣಪ್ಪ, ಮಧ್ಯೆ ಬೆಳ್ಳು ತೋರಿಸ್ಬಿಟ್ಟವನೆ ಕರ್ನಾಟಕದವ್ರಿಗೆ. ಅದು
ಎಷ್ಟು ದುರಾಂಕಾರ ಇರಬೇಕು ಇವನಿಗೆ. ಅವನಿಗಿನ್ನೂ ಕನ್ನಡದವ್ರ ಬಗ್ಗೆ ಗೊತ್ತಿಲ್ಲ ಅವನಿಗೆ. ಇನ್ನೂ ಚಿಕ್ಕ ಪಾಪವನು ಡ್ರಗ್ಸ್ ಕೇಸ್ ಒಳಗೆ ಸಿಕ್ಕಾಕೊಂಡವನು, ಏನು ಗೊತ್ತಾಗತ್ತೆ ಅಲ್ವಾ. ಈ ಮುಂಬೈ ಕಡೆ ಬಾಲಿವುಡ್ನವ್ರದೆಲ್ಲ ಇದೇ ಕೆಲಸ, ಬರೀ ಅವ್ರ ಮಕ್ಕಳದೆಲ್ಲ ಬರೀ ಇದೆ, ಗಾಂಜಾ ಡ್ರಗ್ಸು ಇಂಥವೇ ಕೆಲಸ. ಅದು ನಮ್ಮ ಸಂಪ್ರದಾಯ ಅಲ್ಲ ಕರ್ನಾಟಕದ್ದು. ಇಲ್ಲಿ ಬಂದು ಬೆಳ್ಳಿ ತೋರಿಸೋದು ಇವೆಲ್ಲ ಇಲ್ಲ. ಇಲ್ಲಿ ಬೆಳ್ಳಿಟ್ಬಿಡ್ತಾರೆ ಇಲ್ಲಿರೋರೆಲ್ಲ ಸೇರಿ ಅವನಿಗೆ. ಓಕೆ, ಇನ್ನು ಅವ್ನ ಮಕ್ಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ದುರಾಂಕಾರ ಐತೆ ಅಂದ್ಬಿಟ್ಟು ಅಲ್ವಾ. ಇನ್ನು ಅವನ ಸಿನಿಮಾಗಳು ಬಿಡುಗಡೆ ನೋಡ್ತಾರ ಅಲ್ಲ, ಅವ್ನು ಮಾಡೋ ಯೋಗ್ತಿನೂ ಇಲ್ಲ, ಹೀರೋ ಮಕಾನೂ ಅಲ್ಲ ಅದು. ಓಕೆ, ಅವ್ರ ಅಪ್ಪನಿಗೆ ಏನೋ ಒಂದು ಸ್ವಲ್ಪ ಹೆಸರಿತ್ತು ಶಾರುಖ್ ಖಾನ್ಗೆ, ಅವ್ರ ಮಗ ಮಾಡೋ ಚಾನ್ಸ್ ಇಲ್ಲ ಅಂತ ಇನ್ನು ಜನಗಳು ಹೇಳ್ತವ್ರೆ ಕಣಪ್ಪ. ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ. ಸುದ್ದಿಗಳಿಗೆ ಏನು ಕಡಿಮೆ, ಕರ್ನಾಟಕದಲ್ಲಿ ಸಿಗ್ತಾನೆ ಇರ್ತವೆ. ಮತ್ತೆ ಒಳ್ಳೆ ಸುದ್ದಿಗಳನ್ನ ತಗೊಂಡು ಬರ್ತೀನಿ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಪೊಲಿಟಿಕ್ಸ್ ಮಸಾಲ ದೋಸೆಯಲ್ಲಿ ಹೇಳಿದ್ದು ಕಣಪ್ಪ. ಹೇಳೋದು ಓಟ್ ಬರಲ್ಲ, ಓಟ್ ಬರ್ತೀನಿರಪ್ಪ. ನನ್ನ ಹತ್ರಿಗೆ ಎಲ್ರಿಗೂ ಶರಣು ಶಂಭುಲಿಂಗ ಬರ್ತೀನಿ ಕಣ್ರಪ್ಪ. ಏಯ್ ಎಟ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು, ಇನ್ನೂ ಸುದ್ದಿಗಳು ತಿಳ್ಕೊಂಬರ್ಬೇಕು ಕಣಪ್ಪ. ಬರ್ಲೇನ್ರಪ್ಪ ನಿಮ್ಮೆಲ್ಲರ ಓಟು ಪೊಲಿಟಿಕ್ಸ್ ಮಸಾಲ ದೋಸೆಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನ್ನ ಪೊಲಿಟಿಕ್ಸ್ ಮಸಾಲ ದೋಸೆಗೆ. ನನ್ನ ಪೊಲಿಟಿಕ್ಸ್ ಮಸಾಲ ದೋಸೆಗೆ ಬರ್ಲೇನ್ರಪ್ಪ. ಶಂಭುಲಿಂಗ ಬರ್ತೀನಿ ಅನ್ನೋದಾತ್ರಿ, ನಿಮ್ಮ ಪಾದಕ್ಕೆ ಶರಣು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.